ಸ್ನೇಹಿತರ ನಮಸ್ಕಾರ. ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಲಕ್ಷಾಂತರ ಅಭಿಮಾನಿಗಳನ್ನು ವರ್ಷ ಪೂರ್ತಿ ಒಂದು ರೀತಿಯಲ್ಲಿ ಕಾಯಿಸುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಈಗ ಬಿಗ್ ಬಾಸ್ ಸೀಸನ್ 13ಕ್ಕೂ ಕೂಡ ಕ್ಷಣಗಣನೆ ಶುರುವಾಗಿದೆ. ಯಾವಾಗಪ್ಪ ಶುರು ಆಗುತ್ತೆ, ಯಾರೆಲ್ಲ ಬರ್ತಾರೆ, ನಾವು ಹೋಗಬಹುದಾ ಅನ್ನುವಂಥ ಕುತೂಹಲ ಸಾಕಷ್ಟು ಜನರಲ್ಲಿದೆ. ಹಾಗೆಯೇ ಈ ಬಾರಿ ಜನಸಾಮಾನ್ಯರಿಗೂ ಕೂಡ ಎಂಟ್ರಿ ಇರೋದರಿಂದ ಈ ನಿರೀಕ್ಷೆಯಲ್ಲೇ ಸಾಕಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಬಿಗ್ ಬಾಸ್ ಸೀಸನ್ 13 ಈಗ ಮತ್ತೊಮ್ಮೆ ಭರ್ಜರಿಯಾಗಿ ಬರೋದಕ್ಕೆ ಸಿದ್ಧವಾಗಿದೆ. ಈ ಬಾರಿ ಕೇವಲ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಜನಸಾಮಾನ್ಯರಿಗೂ ಕೂಡ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದಿದೆ. ಅಷ್ಟೇ ಅಲ್ಲ, ಈ ಬಾರಿ ಹೆಡ್ಲೈನ್ಸ್ ಸ್ಪಾನ್ಸರ್ ಆಗಿ ನಂದಿನಿ ಡೈರಿ ಕೂಡ ಸೇರ್ಪಡೆಯಾಗಿದೆ ಅನ್ನುವಂಥ ಸುದ್ದಿ ಹೊರಬಿದ್ದಿದೆ. ಸೆಪ್ಟೆಂಬರ್ನಲ್ಲಿ ಅದ್ದೂರಿಯಾಗಿ ಲಾಂಚ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾದರೆ ಯಾವಾಗ ಬಿಗ್ ಬಾಸ್ 13 ಆರಂಭ ಆಗ್ತದೆ, ಆಡಿಷನ್ ಎಲ್ಲೆಲ್ಲಿ ನಡೆಯಲಿದೆ, ಯಾವ ದಾಖಲೆಗಳು ಬೇಕು, ಯಾವುದೇ ಹಣ ಕೊಡಬೇಕಾ, ಯಾವುದಾದ್ರೂ ಸ್ವಲ್ಪ ಹಣಗಿನ ಕೊಟ್ಟು ಒಳಗಡೆ ಹೋಗಬೇಕಾ, ಮತ್ತು ಈ ಬಾರಿ ಏನೆಲ್ಲ ಹೊಸತನ ಇರಲಿದೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ನೊಂದಿಗೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮತ್ತು ಇನ್ಸೈಡ್ ಇನ್ಫಾರ್ಮೇಷನ್ಸ್ಗಾಗಿ ಚಾನಲ್ನ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ನೀವು ಪಡಿಬಹುದು ಅಂತೇಳಿ ಹೇಳ್ತಾ, ಸದ್ಯ ಬಿಗ್ ಬಾಸ್ನಿಂದ ಹೊರಬಂದಿರುವಂತಹ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಸೀಸನ್ 13 ಕನ್ನಡದ ಸೀಸನ್ 13 ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭ ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ದಿನಾಂಕದಂದು ಶುರುವಾಗುತ್ತೆ ಅನ್ನೋದು ಫಿಕ್ಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುನ್ನ ನಡಿಬೇಕಾದಂಥ ಎಲ್ಲ ಕೆಲಸಗಳು ಕೂಡ ಕ್ಲಿಯರ್ ಆಗಬೇಕು. ಈಗಾಗಲೇ ಪ್ರೋಮೋ ಶೂಟಿಂಗ್ ಆಗಿರ್ಬೋದು, ಮನೆಯ ಸಿದ್ಧತೆಗಳಾಗಿರ್ಬೋದು, ಹಾಗೆಯೇ ಆಡಿಷನ್ನ ಒಂದಷ್ಟು ತಯಾರಿಗಳಾಗಿರ್ಬೋದು, ಎಲ್ಲವೂ ಕೂಡ 1 by 1 ಆಗ್ತಾಯಿದೆ. ಕೆಲವೊಂದಷ್ಟು ಜನರಿಗೆ ಈಗಾಗಲೇ, ಅದರಲ್ಲೂ ಕೂಡ ಸೆಲೆಬ್ರಿಟಿಗಳಿಗೆ ಫೋನ್ ಹೋಗಿದೆ. ಕೆಲವರ ಅಗ್ರಿಮೆಂಟ್ ಪ್ರೊಸೆಸ್ ಕೂಡ ನಡೀತಿದೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಇರೋದಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು 4-5 ರೌಂಡು ಮಾತುಕತೆ ಇರ್ತದೆ. ಸುಮ್ಮನೆ ಒಂದೇ ಸಲಕ್ಕೆ ಸರ್ ಬನ್ನಿ ಸರ್, ಬರ್ತೀರಾ ಸರ್, ಓಕೆ ಸರ್, ಹೀಗಲ್ಲ. ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸೆಲೆಬ್ರಿಟಿಗೆ ಫೋನ್ ಮಾಡಿದರು ಅಂತ ಹೇಳಿದ್ರೆ ಅವರ ಜೊತೆಗೆ 4-5 ಸುತ್ತಿನ ಮಾತುಕತೆ. ಆಮೇಲೆ ಈಗ ಇದ್ದರು ಅಂತ ಹೇಳಿದ್ರೆ 100-110 ದಿನ ಇರಬೇಕಾಗ್ತದಲ್ವಾ. ಫೈನಲ್ಗೆ ಹೋದರು ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲದ ಸಿದ್ಧತೆ, ಅಂದರೆ ಅಷ್ಟು ದಿನಗಳ ಕಾಲ ಹೀಗೆಲ್ಲ ಇರಬೇಕು ಅವರು ಬಿಗ್ ಬಾಸ್ ಮನೆ ಒಳಗಡೆ ಅನ್ನುವಂಥ ಮಾತುಕತೆ. ಆಮೇಲೆ ಅವರಿಗೆ ಪೇಮೆಂಟ್ ವಿಚಾರ ಆಗಿರ್ಬೋದು, ಹಾಗೆಯೇ ಅವರಿಗೆ ಕೊಡುವಂಥ ಥಿಂಗ್ಸ್ಗಳ ವಿಚಾರ ಆಗಿರ್ಬೋದು, ಕಂಡೀಷನ್ಸ್ನ ವಿಚಾರಗಳಾಗಿರ್ಬೋದು, ಹೆಲ್ತ್ನ ಅಪ್ಡೇಟ್ಸ್ಗಳಾಗಿರ್ಬೋದು. ಈಗ ಕೆಲವೊಂದಷ್ಟು ಜನರಿಗೆ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಬೇರೆ ಮೆಡಿಸಿನ್ಸ್ ತಗೊಳ್ಳೋದು ಎಲ್ಲದೂ ಕೂಡ ಇರ್ತದೆ. ಅವೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿಬೇಕಾಗ್ತದೆ. ಜೊತೆಗೆ ಆಗಾಗ ಅವರ ಹೆಲ್ತ್ ಚೆಕಪ್ ಕೂಡ ಮಾಡ್ತಾ ಇರಬೇಕಾಗುತ್ತೆ. BP ಶುಗರ್ ಇದ್ದರೆ ಅದರ ಚೆಕಪ್ ಕೂಡ ಆಗ್ತಿರಬೇಕು. ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಬಿಗ್ ಬಾಸನ್ನು ಶುರು ಮಾಡ್ತಾರೆ. ಸುಮ್ಮನೆ ಬೇಕಾಬಿಟ್ಟು ಶುರು ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಹಬ್ಬದ ಸೀಸನನ್ನು, ಅಂದರೆ ಇನ್ನು ಮುಂದೆ ಶುರುವಾಗೋದು 1 by 1 ಹಬ್ಬಗಳು ಶುರುವಾಗ್ತಾ ಹೋಗುತ್ತೆ. ಗಣೇಶನ ಹಬ್ಬದಿಂದ, ನಾಗರ ಪಂಚಮಿಯಿಂದ ಶುರುವಾದಂಥ ಹಬ್ಬಗಳು ಗಣೇಶನ ಹಬ್ಬದಿಂದ ಜೋರಾಗಿ 1 by 1 ಬರ್ತಾ ಹೋಗ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ಈ ಹಬ್ಬದ ಸೀಸನನ್ನು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಶೋವನ್ನು ಲಾಂಚ್ ಮಾಡೋದಕ್ಕೆ ವಾಹಿನಿ ಯೋಜನೆಯನ್ನು ರೂಪಿಸಿದೆ. ಪ್ರೋಮೋ, ಈಗ ಒಂದಷ್ಟು ಪ್ರೋಮೋಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಆದರೆ ಇನ್ನು ಮುಂದೆ ಕಿಚ್ಚ ಸುದೀಪ್ ಅವರು ಇರುವಂತಹ ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡುವಂತಹ ಪ್ರೋಮೋಗಳನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಜೊತೆಗೆ ಆ ಪ್ರೋಮೋ ಬಿಡುಗಡೆ ಆದ ಬಳಿಕ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಹೊರಗಡೆ ಏನೆಲ್ಲ ಮಾತುಗಳು ಯಾವ ರೀತಿ ಬರ್ತದೆ ಅನ್ನೋದ್ರ ಮೇಲೆ ಭಾರಿ ಕುತೂಹಲ ನೆಟ್ಟಿದೆ ಅನ್ನೋದನ್ನೇ ನಾವಿಲ್ಲಿ ಗಮನಿಸಬೇಕು. ಈ ಬಾರಿ ಪ್ರಚಾರವನ್ನು ಮೊದಲೇ ಆರಂಭಿಸಿರೋದ್ರಿಂದ ಪ್ರೇಕ್ಷಕರಲ್ಲಿ ಮತ್ತಷ್ಟು ಕುತೂಹಲವೂ ಕೂಡ ಹೆಚ್ಚಾಗಿದೆ. ಇನ್ನು ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ಬಾರಿಯ ಅತಿ ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು, ನಂದಿನಿ ಡೈರಿ ಅಧಿಕೃತ ಹೆಡ್ಲೈನ್ ಸ್ಪಾನ್ಸರ್ ಆಗಿ ಕಾಣಿಸಿಕೊಳ್ಳಲಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇದರೊಂದಿಗೆ ಕಾರ್ಯಕ್ರಮದ ಮಟ್ಟ ಇನ್ನಷ್ಟು ದೊಡ್ಡದಾಗಲಿದೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ದೊಡ್ಡ ಸ್ಪಾನ್ಸರ್ಸ್ಗಳು ಬಂದರೆ ಟಾಸ್ಕ್ಗಳು, ಸೆಟ್ಟು, ಪ್ರೊಡಕ್ಷನ್ನು, ತಾಂತ್ರಿಕ ಗುಣಮಟ್ಟ ಎಲ್ಲವೂ ಕೂಡ ಮತ್ತೊಂದು ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇರ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆಲ್ಲ ಖರ್ಚು ಜಾಸ್ತಿ. ಅದಕ್ಕೆಲ್ಲ ಸ್ಪಾನ್ಸರ್ಸ್ಗಳು ಸಿಕ್ಕಿದ್ರೆ ಇನ್ನೂ ಕೂಡ ಚೆಂದ ಕಾಣಿಸ್ತದೆ, ನಾವು ನೋಡೋರಿಗೆ ಖುಷಿ ಆಗುತ್ತೆ ಅಂಥೇಳಿ. ಇನ್ನು ಬೆಂಗಳೂರಿನ ಬಿಗ್ ಬಾಸ್ ಮನೆಯ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿ ನಡೀತಿದೆ. ಲಾಸ್ಟ್ ಟೈಮ್ ಏನು ನಡೆದಿತ್ತಲ್ಲ, ಜಾಲಿಡೇಸ್ ಅಲ್ಲೇ ನಡೀತಾ ಇದೆ. ಬಟ್ ಲಾಸ್ಟ್ ಟೈಮ್ ಏನು ಈ ಲೀಗಲ್ ಫೈಟ್ಗಳು ಒಂದಷ್ಟು ವಿವಾದಗಳನ್ನು ಸೃಷ್ಟಿಸಿದ್ವಲ್ಲ, ಆ ರೀತಿ ಆಗದೇ ಇರುವಂಥ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಈ ಬಾರಿ ಮನೆಯ ಇಂಟೀರಿಯರ್ ಸಂಪೂರ್ಣ ಹೊಸ ವಿನ್ಯಾಸದಲ್ಲೇ ಇರಲಿದೆ. ಪ್ರತಿ ಕೊಠಡಿಯೂ ಕೂಡ ವಿಭಿನ್ನ ಥೀಮ್ನಲ್ಲಿ ಸಿದ್ಧವಾಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವಂತೆ ವಿನ್ಯಾಸ ಮಾಡ್ತಾ ಇದ್ದಾರೆ.
ಇನ್ನು ಈ ಬಾರಿ ಅತ್ಯಂತ ದೊಡ್ಡ ಸುದ್ದಿ ಏನಂದರೆ, ಜನಸಾಮಾನ್ಯರಿಗೆ ಮತ್ತೆ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶಿಸುವಂತಹ ಅವಕಾಶವನ್ನು ಕೊಟ್ಟಿರುವಂಥದ್ದು. ನೀವು ನಟರಾಗಿರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ, ರಾಜಕಾರಣಿಯೂ ಕೂಡ ಆಗಿರಬೇಕಾಗಿಲ್ಲ, ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಳ್ಬೇಕು ಅಂತಲೂ ಕೂಡ ಇಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿರಬೇಕಂತೂ ಕೂಡ ಇಲ್ಲ. ನಿಮ್ಮ ವ್ಯಕ್ತಿತ್ವ ವಿಭಿನ್ನವಾಗಿದ್ದರೆ ಸಾಕು. ನಿಮ್ಮ ಜೀವನದ ಕತೆ, ಮಾತನಾಡುವಂಥ ರೀತಿ, ಆತ್ಮವಿಶ್ವಾಸ ಇವೆಲ್ಲವೂ ನಿಮ್ಮನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತೆ ಅನ್ನೋದು ಹೊಸದಾಗಿ ಸಿಕ್ಕಿರುವಂಥ ಅಪ್ಡೇಟ್ಸ್. ಹಾಗಾದರೆ ಈ ಜನಸಾಮಾನ್ಯರಿಗೆ ಆಡಿಷನ್ಸ್ ಯಾವಾಗ ನಡೀತದೆ, ಎಲ್ಲಿ ನಡೀತದೆ ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಜುಲೈ 28ರಿಂದ ಆನ್ಗ್ರೌಂಡ್ ಆಡಿಷನ್ ಆರಂಭ ಆಗಲಿದೆ. ಪ್ರಮುಖ ನಗರಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅದರಿಂದ ಭಾಗವಹಿಸುವಂತಹವರು ಈಗಿನಿಂದಲೇ ಸಿದ್ಧತೆಯನ್ನು ಆರಂಭಿಸೋದು ಉತ್ತಮ. ಜುಲೈ 28ಕ್ಕೆ ಆಡಿಷನ್ ಸ್ಟಾರ್ಟ್ ಆಗ್ತಾಯಿದೆ. ಹಾಗಾದರೆ ಆಡಿಷನ್ ಎಲ್ಲೆಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು 3 ಪಾಯಿಂಟ್ನಲ್ಲಿ ಆಡಿಷನ್ ನಡೆಯಲಿದೆ. 3 ಸ್ಥಳಗಳಲ್ಲಿಯೂ ಕೂಡ ಬೆಳಗ್ಗೆ 9 ಗಂಟೆಯಿಂದ ಪ್ರಕ್ರಿಯೆ ಶುರು ಆಗ್ತದೆ. ಇನ್ನು ಆಡಿಷನ್ಗೆ ಹೋಗೋರು ಈ ದಾಖಲೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಒಂದು ಆಧಾರ್ ಕಾರ್ಡ್ ಅಥವಾ ಸರ್ಕಾರದ ಮಾನ್ಯ ಗುರುತಿನ ಚೀಟಿ ಯಾವುದೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅಲೌ ಮಾಡೋದಿಲ್ಲ. ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋವೊಂದನ್ನು ಹಿಡ್ಕೊಂಡೋಗಿರಬೇಕು. ಅಗತ್ಯವಿರುವವರ ಒಪ್ಪಿಗೆ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಿರಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಹೇಳ್ತಾರಲ್ಲ, ಅದು ಕೂಡ ಅಗತ್ಯವಿರೋರದು ತೆಗೆದುಕೊಂಡು ಹೋಗಿರಬೇಕು. 18 ವರ್ಷ ಕಂಪಲ್ಸರಿ ಆಗಿರಲೇಬೇಕು. 18 ವರ್ಷದೊಳಗಿನವರು ನಾವು ಹೋಗ್ತೀನಿ ಅಂದರೂ ಕೂಡ ನಿಮಗೆ ಒಳಗಡೆ ಆಡಿಷನ್ನ ಅವಕಾಶವೂ ಕೂಡ ಸಿಗೋದಿಲ್ಲ, ಅವಕಾಶವೂ ಕೂಡ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನು ಇವುಗಳಲ್ಲಿ ಯಾವುದು ಇಲ್ಲದಿದ್ದರೂ ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ತೊಂದರೆ ಆಗೇ ಆಗ್ತದೆ. ಯಾಕೆಂದರೆ ಜನಸಾಮಾನ್ಯರಿಗೆ, ಇದು ಸೆಲೆಬ್ರಿಟಿಗಳಲ್ಲ, ಜನಸಾಮಾನ್ಯರಿಗೆ ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರು ಕೂಡ ಪ್ರಾಬ್ಲಮ್ ಆಗ್ತದೆ. ಇನ್ನು ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿಯೂ ಕೂಡ ಹೌದು. ಬಿಗ್ ಬಾಸ್ ಆಡಿಷನ್ ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಯಾರಾದರೂ ಹಣ ಕೇಳಿದರೆ, ಯಾರಾದರೂ ನಾನು ಅವಕಾಶವನ್ನು ಕೊಡಿಸ್ತೀನಿ, ಇಷ್ಟು ಕೊಡಿ ಅಂತೇಳಿ ಹೇಳಿದರೆ, ಶಾರ್ಟ್ಕಟ್ನಲ್ಲಿ ಮನೆಗೆ ಕಳಿಸ್ತೀನಿ ಅಂತೇಳಿ ಹೇಳಿದರೆ ಅದು ಮೋಸ, 100% ಮೋಸ. ಅಧಿಕೃತ ಆಯೋಜಕರು ಯಾವುದೇ ಹಣವನ್ನು ಪಡೆಯೋದಿಲ್ಲ, 1 ರೂಪಾಯಿನೂ ಕೂಡ ಯಾವುದಕ್ಕೂ ಕೂಡ ಹಣವನ್ನು ಪಡೆಯೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಪೇಮೆಂಟನ್ನು ನಿಮಗೆ ಕೊಡ್ತಾರೆ. ಬಿಗ್ ಬಾಸ್ ಮನೆಗೆ ಆಯ್ಕೆ ಆದ್ರಿ ಅಂತ ಹೇಳಿದ್ರೆ ಅವರೇ ಪೇಮೆಂಟ್ ಕೊಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ, ಆಯ್ಕೆ ಪ್ರಕ್ರಿಯೆ ಆಗಬೇಕು ಅನ್ನೋದಕ್ಕಿಂತ ಮುಂಚೆ 1 ರೂಪಾಯಿನೂ ಕೂಡ ನೀವು ಖರ್ಚು ಮಾಡಬೇಕಾಗಿಲ್ಲ. ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಅಥವಾ ಯಾರಿಗಾದರೂ ಕೊಟ್ರಿ ಅಂತ ಹೇಳಿದ್ರೆ ಅದರ ಲೆಕ್ಕವನ್ನು ನೀವೇ ಹೊರಬೇಕಾಗ್ತದೆ. ಅದರ ಹೊಣೆಯನ್ನು ಯಾರೂ ಕೂಡ ಹೊರೋದಿಲ್ಲ. ಇನ್ನು ಆಡಿಷನ್ಗೆ ಹೋಗೋರು ನಿಮ್ಮ ಪರಿಚಯವನ್ನು 1ರಿಂದ 2 ನಿಮಿಷದಲ್ಲಿ ಆತ್ಮವಿಶ್ವಾಸದಿಂದ ಹೇಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ನಡೆದಂಥ ವಿಶೇಷ ಘಟನೆಗಳ ಬಗ್ಗೆ ನೀವು ಅಲ್ಲಿ ಹಂಚಿಕೊಳ್ಬೇಕಾಗ್ತದೆ. ನಿಮ್ಮ ನೈಜ ವ್ಯಕ್ತಿತ್ವವನ್ನು ತೋರಿಸಬೇಕಾಗ್ತದೆ. ಅಭಿನಯ ಮಾಡೋದ್ರ ಮೂಲಕ ಅಥವಾ ನಿಜವಾದಂತಹ ನಿಮ್ಮನ್ನೇ ತೋರಿಸಿದ್ರೆ ಹೆಚ್ಚು ಅವಕಾಶ ಸಿಗಬಹುದು. ಅಭಿನಯನೂ ಕೂಡ ಮಾಡಲಿಕ್ಕೆ ಹೇಳ್ಬೋದು, ಏನಾದರೂ ಒಂದು ಟಾಸ್ಕ್ ಕೊಟ್ಟು ಇದನ್ನು ಮಾಡಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ಕೆಲವರು ತೋರಿಕೆಗೋಸ್ಕರ ಒಂದಷ್ಟು ಬಾಡಿ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ ಆ ಮೂಮೆಂಟಿಗೆ, ಮಾತುಕತೆಯ ಮೂಮೆಂಟಿಗೆ. ಬಟ್ ಅದು ರಿಯಲ್ ಆಗಿರೋದಿಲ್ಲ. ಹಾಗಾಗಿ ಆ ರೀತಿಯಾದಂಥ ನೈಜ ಸ್ವಭಾವ ಇರದೇ ಇದ್ದರೆ ಇಲ್ಲಿ ಅವಕಾಶ ಸಿಗೋದು ಕಷ್ಟ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಈ ಬಾರಿ ಸಾವಿರಾರು ಜನರು ಆಡಿಷನ್ಗೆ ಬರಲಿದ್ದಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಅದರಲ್ಲೂ ಕೂಡ ಕಾಮನ್ ಮ್ಯಾನ್ ಎಂಟ್ರಿ ಇರೋದರಿಂದ ಸ್ಪರ್ಧೆ ಮತ್ತಷ್ಟು ಹೆಚ್ಚಾಗಲಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಹಲವು ಸುತ್ತುಗಳ ಪರೀಕ್ಷೆ ಮತ್ತು ಸಂದರ್ಶನ ಕೂಡ ನಡೆಯಲಿದೆ. ಇನ್ನು ಹಾಗಾದರೆ ಯಾರಾದರೂ ಈಗ ಆಯ್ಕೆ ಆಗಿದ್ದಾರೆ, ಸೆಲೆಬ್ರಿಟಿಗಳಲ್ಲಿ ಯಾರಿಗಾದರೂ ಫೈನಲ್ ಆಗಿದೆಯಾ ಅಂತೇಳಿ ಕೇಳಿದ್ರೆ ಸದ್ಯ ತನಕ ಯಾವುದೇ ಅಧಿಕೃತ ಸ್ಪರ್ಧೆಗಳ ಪಟ್ಟಿ ವಾಹಿನಿ ಪ್ರಕಟಿಸಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಹೆಸರು ಇವ್ರ ಹೆಸರು ಅಂತೇಳಿ ಓಡಾಡ್ತಿದೆ. ಬಟ್ ಅದ್ಯಾವುದು ಕೂಡ ಸತ್ಯ ಅಲ್ಲ. ಅಧಿಕೃತವಾದಂಥ ಘೋಷಣೆ ಬರೋವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಖಚಿತ ಅಂತೇಳಿ ನಂಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಕಲರ್ಸ್ ಕನ್ನಡ ವಾಹಿನಿ ಈಗಾಗಲೇ ಮಾಡಿಕೊಂಡಿದೆ. ಒಟ್ಟಾರೆ ನೋಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈ ಬಾರಿ ಇನ್ನಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಜ್ಜನ್ನು ಮಾಡಿಕೊಂಡಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನಂದಿನಿ ಡೈರಿ ಅಂತ ದೊಡ್ಡ ಸ್ಪಾನ್ಸರ್ಸ್ಗಳು ಸಿಕ್ಕಿರುವಂಥದ್ದು, ಹೊಸ ಸೆಟ್ಟು, ಕಾಮನ್ ಮ್ಯಾನ್ನ ಎಂಟ್ರಿ, ಆನ್ ಗ್ರೌಂಡ್ ಆಡಿಷನ್ನು, ಸೆಪ್ಟೆಂಬರ್ ಲಾಂಚು, ಈ ಎಲ್ಲ ಕಾರಣಗಳಿಂದ ಈ ಸೀಸನ್ ಮೇಲೆ ಭಾರಿ ನಿರೀಕ್ಷೆ ಹೆಚ್ಚಾಗಿದೆ. ನೀವು ಬಿಗ್ ಬಾಸ್ ಮನೆಗೆ ಹೋಗುವಂಥ ಕನಸನ್ನು ಹೊಂದಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಅವಕಾಶವನ್ನು ಕೂಡ ತಪ್ಪಿಸ್ಕೊಳ್ಬೇಡಿ. ನಿಮ್ಮ
ಅನುಭವ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು, ಈ ಬಾರಿ ಬಿಗ್ ಬಾಸ್ಗೆ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಈ ಸೆಲೆಬ್ರಿಟಿಗಳ ಲೀಸ್ಟನ್ನು ನೀವು ಒಂದು ಕೊಡೋದಾದರೆ ನಿಮ್ಮ ಪ್ರಕಾರ ಒಂದು 10-15 ಜನರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.